ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ತೆ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ನಾನು ಬೆಳಿಗ್ಗೆದು ನನ್ನ ರೊಟೀನ್ ಎಲ್ಲ ಆದ ನಂತರ ನಾನು ಒಂದು ಗ್ಲಾಸ್ ಟೀ ಕುಡಿಯುವ ಅಂತೇಳಿ ಟೀ ಮಾಡ್ತಾ ಇರೋದು. ಒಂದು ಲೈಟಾಗಿ ಟೀ ಕುಡಿಯುವ ಅಂತೇಳಿ ಟೀಗೆ ಟೀ ಪುಡಿ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಈಗ ಹಾಲಿನ ಹುಡಿ ಹಾಕಿ ನಾನು ಟೀ ಮಾಡ್ತಾ ಇರೋದು. ನನಗೆ ಹಾಲಿನ ಹುಡಿದು ಟೀ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಹಾಲಿನ ಹುಡಿದು ಟೀ ಮಾಡ್ತಾ ಇರೋದು. ನನಗೆ ಮಾತ್ರ ಹಾಲಿನ ಹುಡಿದು ಟೀ ಮಾಡ್ತಾ ಇರೋದು. ಇಲ್ಲಿ ಮನೆಯಲ್ಲಿ ಬೇರೆ ಯಾರು ಕುಡಿಯೋದಿಲ್ಲ ಹಾಲಿನ ಟೀ, ಅವರಿಗೆಲ್ಲ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಒಂದೇ ಗ್ಲಾಸ್ ಟೀ ಮಾಡಿ ನನಗೆ ಮಾತ್ರ ಒಂದು ಗ್ಲಾಸ್ ಹಾಲಿನ ಹುಡಿದು ಟೀ ಮಾಡಿ ನಾನೀಗ ಮಾಡಿ ಕುಡಿತಾ ಇರೋದು. ಹಾಲಿನ ಹುಡಿದು ಟೀ ಒಂದು ರೆಡಿ ಆಗ್ತಾಯಿದೆ ನೋಡಿ. ನಿಮಗೆ ಕೂಡ ಹಾಲಿನ ಹುಡಿದು ಟೀ ಇಷ್ಟ ಇದ್ದರೆ ನನಗೆ ಹೇಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಹುಡಿ ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಗಂಟು ಆಗ್ತದಲ್ಲ, ಅದಕ್ಕೋಸ್ಕರ ಮಿಕ್ಸ್ ಮಾಡಬೇಕು ನೋಡಿ. ಹೀಗೆ ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಂತರ ಗ್ಲಾಸಿಗೆ ಹಾಕಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಗ್ಲಾಸಿಗೆ ಹಾಕಿ ಕುಡಿಬೇಕು. ತುಂಬ ಚೆನ್ನಾಗಿ ಆಗ್ತದೆ. ಒಂದು ಗ್ಲಾಸ್ ಟೀ ಕುಡಿದು ಟೀ ಒಂದು ಕುಡಿಯುವ, ಚೆನ್ನಾಗಿ ಆಗಿದೆ. ಟೀ ಕುಡಿದು ಬೇರೆ ಕೆಲಸ ಮಾಡುವ. ಇಲ್ಲಿ ನೋಡಿ ಜ್ಯೂಸ್ ಮಾಡ್ತಾ ಇರೋದು. ಇದು ಎಳ್ಳು ಜ್ಯೂಸ್ ಮಾಡಿ, ಇದು ನನ್ನ ತಮ್ಮ ಮಾಡ್ತಾ ಇರೋದು. ಅವ್ನು ಜ್ಯೂಸ್ ಸೇಲ್ ಮಾಡ್ತಾ ಇದ್ದಾನೆ. ಇದು ಜ್ಯೂಸಿದು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇರೋದು. ಅದಕ್ಕೆ ಗ್ಲಾಸಿಗೆ ಹಾಕಿ ಅದರ ಸೇಲ್ ಮಾಡ್ತಾ ಇರೋದು. ಇದು ಮಿಷನ್ ಅದು ನೋಡಿ, ಅದು ಹಾಕಿ ಸೇಲ್ ಮಾಡಲಿಕ್ಕೆ ಅದು ಮಿಷನ್. ಈಗ ನನಗೆ ಮಂಗಳೂರಿಗೆ ಹೋಗಲಿಕ್ಕೆ ಉಂಟು, ಅದಕ್ಕೆ ನಾನೀಗ ಹೊರಡ್ತಾ ಇದ್ದೇನೆ. ಮಂಗಳೂರಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇರೋದು. ಆ್ಯಕ್ಚುಲಿ ನಾನು ಮಂಗಳೂರಲ್ಲೇ ಇರೋದು, ಕಾರಣಾಂತರಗಳಿಂದ ತಾಯಿ ಮನೆಯಲ್ಲಿದ್ದೇನೆ. ಈಗ ಪುನಃ ಸ್ವಲ್ಪ ಕೆಲಸ ಉಂಟು ಅಂತೇಳಿ ಈಗ ಹೋಗ್ತಾ ಇರೋದು. ಸೊ ಈಗ ಹೋಗಬೇಕು ಮಂಗಳೂರಿಗೆ. ಈಗ ರೆಡಿಯಾಗಿ ಹೋಗುವ ಮಂಗಳೂರಿಗೆ, ಬನ್ನಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಹೋಗುವ ಮಂಗಳೂರಿಗೆ ನಾವು. ನೀವು ಕೂಡ ನನ್ನ ಜೊತೆ ಬನ್ನಿ. ಈಗ ಬುರ್ಕ ಎಲ್ಲ ಹಾಕಿ ಈಗ ಹೊರಡ್ತಾ ಇದ್ದೇನೆ ಮಂಗಳೂರಿಗೆ. ಈಗ ನಾನು ಹೋಗಬೇಕು, ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು. ಈಗ ನಾನು ಮನೆಯಿಂದ ಹೊರಡ್ತಾ ಇರೋದು. ಈಗ ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಬೇಕು. ಈಗ ಬಸ್ ಸ್ಟ್ಯಾಂಡ್ ಕಡೆಗೆ ಒಂದು 10 ನಿಮಿಷ ಇದೆ ನಡ್ಕೊಂಡು ಹೋಗಲಿಕ್ಕೆ. ಇಲ್ಲದಿದ್ದರೆ ಇಲ್ಲಿ ಏನಾದರೂ ರಿಕ್ಷಾ ಏನಾದರೂ ಸಿಕ್ಕಿದರೆ ಸೀದಾ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಮೇಲುಗಡೆ 3 ಕಿಲೋಮೀಟರ್ ಮುಂದೆ ಬಸ್ ಸ್ಟ್ಯಾಂಡ್ ಇದೆ. ಒಂದು 10 ನಿಮಿಷ ನಡ್ಕೊಂಡ್ರೆ ಬಸ್ ಸ್ಟಾಪ್ ಇದೆ, ಚಿಕ್ಕದು ಇರ್ತದಲ್ಲ ಅದು. ಈಗ ನಾನು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ಬಸ್ ಅಲ್ಲಿ ನಿಂತರೆ ಸೀಟ್ ಸಿಗೋದಿಲ್ಲ. ಅದಕ್ಕೆ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ರಿಕ್ಷಾದಲ್ಲಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ. ಈಗ ರಿಕ್ಷಾ ಎಲ್ಲ ಸಿಗ್ತದೆ ಇಲ್ಲಿ. ನನಗೊಂದು ರಿಕ್ಷಾ ಸಿಕ್ಕಿದೆ. ಈಗ ಅದರಲ್ಲಿ ಹೋಗ್ತಾ ಇದ್ದೇನೆ ನಾನು ಬಸ್ ಸ್ಟ್ಯಾಂಡಿಗೆ. ಅಲ್ಲಿಗೆ ಹೋದರೆ ಸೀಟೆಲ್ಲ ಬಸ್ಸಲ್ಲಿ ಸೀಟ್ ಸಿಗ್ತದೆ ನೋಡಿ. ಇದು ನಮ್ಮ ಕಡಬದ್ದು ಬಸ್ ಸ್ಟ್ಯಾಂಡ್ ಬಂತ ಇದೆ ನೋಡಿ. ಇದು ಬಸ್ ಸ್ಟ್ಯಾಂಡ್ ಕಡಬದ್ದು. ಈಗ ಇಲ್ಲಿ ನಾನು ಇಳಿತಾ ಇದ್ದೇನೆ ರಿಕ್ಷಾದಲ್ಲಿ. ಇಳಿದು ಈಗ ಬಸ್ಸಿಗೆ ವೆಯ್ಟ್ ಮಾಡ್ಕೋಬೇಕು. ಬಸ್ಸಿಗೆ ವೆಯ್ಟ್ ಮಾಡಿ ನಂತರ ಬಸ್ ಬಂದ ನಂತರ ಹೊರಡಬೇಕು. ಈಗ ನೋಡಿ ಬಸ್ ಬಂದಿದೆ, ಮಂಗಳೂರಿಗೆ ಬಸ್ ಬಂದಿದೆ. ಈಗ ಬಸ್ ಹತ್ತಬೇಕು. ಈಗ ಬಸ್ ಹತ್ತಿ ಕೂತ್ಕೊಂಡಿದ್ದೇನೆ ಬಸ್ಸಲ್ಲಿ. ಈಗ ಹೋಗ್ತಾ ಇರೋದು ಮಂಗಳೂರಿಗೆ ನೋಡಿ. ಮಂಗಳೂರು ಕೂಡ ರೀಚ್ ಆಗಿದೆ ನೋಡಿ. ಮಂಗಳೂರು ಕೂಡ ರೀಚ್ ಆಯಿತು. ಇದು ನಮ್ಮ ಟವರ್ ಕ್ಲಾಕ್ ಕೂಡ ಹತ್ತಿರ ಆಯಿತು ನೋಡಿ. ಇದು ನಮ್ಮ ಟವರ್ ಕ್ಲಾಕ್. ಈಗ ನಾವು ಹೋಗ್ತಾ ಇರೋದು ಸ್ಟೇಟ್ ಬ್ಯಾಂಕ್ ಕಡೆಗೆ ಹೋಗಬೇಕು. ನಾನು ಈಗ ಸ್ಟೇಟ್ ಬ್ಯಾಂಕ್ ಕಡೆಯಲ್ಲಿ ಇಳಿತಾ ಇರೋದು ನೋಡಿ. ಇದು ಬಸ್ ನಿಂತಿದೆ. ಈಗ ಬಸ್ಸಿಂದ ಇಳಿಬೇಕು ಫ್ರೆಂಡ್ಸ್. ಇಳಿದು ಈಗ ನನ್ನ ಕೆಲಸ ಎಲ್ಲ ಮುಗಿಸಿಕೊಂಡು ಬರಬೇಕೀಗ ನೋಡಿ. ಈಗ ಬಸ್ಸಲ್ಲಿ ಇಳಿಬೇಕು ನನಗೆ. ಇಳಿದು ಈಗ ನಾನು ಕೂಡ ಬಸ್ಸಿಂದ ಇಳಿತಾ ಇದ್ದೇನೆ. ಈಗ ಬಸ್ಸಲ್ಲಿ ಇಳಿದು ಈಗ ನನಗೆ ನನ್ನ ಕೆಲಸ ಎಲ್ಲ ಮುಗಿಸಿಕೊಂಡು ಬರ್ತೇನೆ ನಾನು. ಈಗ ನನ್ನ ಕೆಲಸ ಎಲ್ಲ ಮುಗಿಸಿಕೊಂಡು ನಾನು ಬಂದಿದ್ದೇನೆ. ಬೆಳಿಗ್ಗೆ ಒಂದು ಗ್ಲಾಸ್ ಟೀ ಕುಡಿದು ನಾನು ಹೊರಟಿರೋದು ಮನೆಯಿಂದ. ತುಂಬ ಹಸಿವಾಗ್ತಾ ಇತ್ತು. ಹಾಗೆ ಒಂದು ಹೋಟೆಲ್ಗೆ ಬಂದು, ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಒಂದು ಹೋಟ್ಲ್ ಇದೆ ಅಲ್ಲ, ಅಲ್ಲಿಗೆ ಬಂದು
ಮಸಾಲೆ ದೋಸೆ ತಗೊಂಡಿದ್ದೇನೆ. ಅದನ್ನು ತಿಂದು ಈಗ ಪುನಃ ಮನೆ ಕಡೆಗೆ ಹೊರಡಬೇಕು. ಈಗ ಸುಮಾರು ಒಂದು 4 ಗಂಟೆ ಆಗಿದೆ. ತುಂಬ ಹಸಿವಾಗ್ತಾಯಿತ್ತು, ಅದಕ್ಕೆ ಮಸಾಲೆ ದೋಸೆ ತಿಂದು ಹೋಗುವ ಅಂತೇಳಿ ಮಸಾಲೆ ದೋಸೆ ತಿಂದು ಈಗ ಮನೆಗೆ ಹೊರಡಬೇಕು. ಬಸ್ಸು ಕೂಡ ಇಲ್ಲ, ಅದಕ್ಕೆ ಬಸ್ ಇದ್ದಿದ್ದರೆ ನಾನು ಸೀದಾ ಹೋಗ್ತಾಯಿದ್ದೆ. ಬಸ್ಸಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಒಂದು ಅರ್ಧ ಗಂಟೆ ಉಂಟು ಬಸ್ ಬರಲಿಕ್ಕೆ. ಹಾಗೆ ಹಸಿವು ಆಗ್ತಾಯಿತ್ತು, ತುಂಬ ಹಸಿವು ಕೂಡ ಆಗ್ತಾಯಿತ್ತು. ಹಾಗೆ ಮಸಾಲೆ ದೋಸೆ ಏನಾದರೂ ತಿನ್ನುವ ಅಂತೇಳಿ ಬಂದದ್ದು, ಮತ್ತು ಮಸಾಲೆ ದೋಸೆ ತಿಂದೆ. ಈಗ ಮಸಾಲೆ ದೋಸೆ ತಿಂದು ಪುನಃ ಈಗ ಮನೆಗೆ ಹೋಗಬೇಕು. ತುಂಬ ಚೆನ್ನಾಗಿ ಕೂಡ ಉಂಟು ಮಸಾಲೆ ದೋಸೆ, ತುಂಬ ತೆಳು ಉಂಟು, ಹೊಟ್ಟೆನೂ ತುಂಬಲಿಲ್ಲ. ಹಾಗೆ ತಿಂದು ಮಸಾಲೆ ದೋಸೆ ಎಲ್ಲ ತಿಂದು ಈಗ ಪುನಃ ಬಸ್ಸಲ್ಲಿ ಕೂತ್ಕೊಂಡಿದ್ದೇನೆ. ಬಸ್ಸಲ್ಲಿ ಕೂತ್ಕೊಂಡು ಈಗ ಪುನಃ ಮನೆ ಕಡೆ ಹೊರಟಿದ್ದೇನೆ ನಾನು. ಈಗ ಮನೆ ಕಡೆಗೆ ಹೋಗಬೇಕು. ನೋಡಿ, ಈಗ ಸುಮಾರು ಖಾಲಿ ಬಸ್ಸಲ್ಲಿ ಕೂತ್ಕೊಂಡು ಈಗ ಹೋಗಬೇಕು. ಈಗ ಉಪ್ಪಿನ ಅಂಗಡಿ ರೀಚ್ ಆಯಿತು. ನೋಡಿ, ಇದು ಉಪ್ಪಿನ ಅಂಗಡಿ. ಈಗ ಉಪ್ಪಿನ ಅಂಗಡಿ ಮುಟ್ಲಿಕ್ಕೆ ಆಯಿತು ಫ್ರೆಂಡ್ಸ್. ಈಗ ಉಪ್ಪಿನ ಅಂಗಡಿಯಿಂದ ಪುನಃ ಸ್ವಲ್ಪ ನನಗೆ ಹೋಗಲಿಕ್ಕೆ ಉಂಟು, ಕಡಬಕ್ಕೆ ಹೋಗಬೇಕಲ್ಲ. ಕಡಬಕ್ಕೆ ಹೋಗಿ ಈಗ ಮನೆಗೆ ತಲುಪಬೇಕು. ಈಗ ಸುಮಾರು ಒಂದು 7 ಗಂಟೆ ಕಳೆದಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗಿಂಗ್. ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ನನ್ನ ದಿನದ ಜರ್ನಿ ಆಗಿತ್ತು. ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಅಸ್ಸಲಾಮು ಅಲೈಕುಮ್.